ಈ ಮನೆಗೆ ಒಳ್ಳೇದಾಗ್ಲಿ, ಈ ಮನೇಲಿ ಹಾಲು ಉಕ್ಕರಿಲಿ, ಈ ಮನೇಲಿ ಎಲ್ರಿಗೂ ಒಳ್ಳೇದಾಗ್ಲಿ. ಸ್ವಲ್ಪ ಭಿಕ್ಷೆ ಇದ್ರೆ ಹಾಕ್ತೀರಾ ತಾಯಿ? ಮುಂದಕ್ಕೆ ಹೋಗಮ್ಮ. ಚಂಪಾ, ಮುಂದಕ್ಕೆ ಹೋಗು ಅಂತ ಹೇಳೋದಕ್ಕೆ ನೀನ್ ಯಾವಳೆ? ಹೋಗಿ ಒಳಗಡೆ, ಹೋಗಿ ಒಳಗಡೆ. ನೀನ್ ಯಾರು? ಬೆಗ್ಗರ? ನಾನು ಬೆಗ್ಗರಲ್ಲ, ನಾನು ಯೋಗಿನಿ. ನಿನಗೆ ಶುಭ ಕೋರಕ್ಕೆ ಬಂದಿದ್ದೀನಿ. ನಿನ್ನ ಮುಖ ನೋಡಿದ್ರೇನೆ ಗೊತ್ತಾಗತ್ತೆ, ಇವತ್ತಲ್ಲ ನಾಳೆ ನೀನು ತುಂಬಾ ಎತ್ತರಕ್ಕೆ ಹೋಗ್ಬಿಡ್ತೀನಿ. Oh my God, I just can't believe this. Okay, take this 500 rupees. ಆಹಾ, ನೀನು ತುಂಬಾ ಧಾರಾಳಿ. ಭಿಕ್ಷಕ್ಕೆ ಅಂತ 500 ರೂಪಾಯಿ ಕೊಟ್ಟಿದ್ಯಾ. ಪಾಳೆಗಾರ್ ವಂಶಕ್ಕೆ ನೀನು ಸೊಸೆಯಾಗಿ ಬಂದಿದ್ಯಾ. ನಿನಗೆ ಲಕ್ಷ್ಮಿ ಯೋಗ ಇದೆ. ಇಲ್ಲಿ ಲಕ್ಷ್ಮಿ ತಾಂಡವವಾಡ್ತಾಳೆ. ಲಕ್ಷ್ಮಿ ತಾಂಡವ ಆಡ್ತಾಳ? ಹೌದು. ಈ ವಂಶದ ನಾಯಕರು ನೆಲದಲ್ಲಿ ಬಚ್ಚಿಟ್ಟಿರೋ ನಿಧಿ ನಿನಗೆ ಸಿಗುತ್ತೆ. ಅದ್ರ ಉದ್ದೇಶದಿಂದಾನೇ ನೀನು ಇಲ್ಲಿ ಬಂದಿರೋದು. ದೇವರೇ ನಿನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾನೆ. ನಿನ್ನೊಬ್ಬಳಿಗೆ ಮಾತ್ರ ಇದನ್ನ ಹೇಳ್ತಾ ಇದ್ದೀನಿ. ಯಾಕೆ ಅಂದ್ರೆ ನೀನು ಕೋಟಿಗೊಬ್ಳು. ನಿನಗೆ ಶುಭವಾಗ್ಲಿ. ಆ ನಿಧಿ ನಿನಗೆ ಆದಷ್ಟು ಬೇಗ ಸಿಗ್ಲಿ. ಹೇಳಕ್ಕಾಗಲ್ಲ ಜಾಜತ್ಗೆ, ಕೆಲವು ಸಲ ಕೆಲವು ಹೇಳಿದ್ದು ನಿಜ ಆಗತ್ತೆ. ಅವಳನ್ನ ನೋಡ್ತಾ ಇದ್ರೆ ದೊಡ್ಡ ಸೇಂಟ್ ನ ನೋಡ್ದಂಗ ಆಗ್ತಾ ಇತ್ತು. ಅಂದ್ಮೇಲೆ ಅವಳು ಹೇಳಿದ್ ನಿಜ ಆಗೇ ಆಗುತ್ತೆ. ಹೌದು ಕಣ ಬಿಟ್ಲಾ, ನನಗೂ ಅದೇ ತರ ಕನಸು ಬಿದ್ದಿತ್ತು. ನನ್ಗೂ ಬಿದ್ದಿತ್ತು. ಯಾವ ತರ ಕನ್ಸು ಬಿದ್ದಿತ್ತು? ಜಾಜಿ ಅವರು ಸಾಕ್ಷಾತ್ ಲಕ್ಷ್ಮಿ ತರ ನಿಂತ್ಕೊಂಡು ಕೈನಿಂದ ಚಿನ್ನದ ನಾಣ್ಯಗಳನ್ನ ಬಿಡ್ತಾ ಇದ್ರು. ಅದ್ರಲ್ಲಿ 2 ಚಿನ್ನದ ನಾಣ್ಯನ ನಾವು ಕ್ಯಾಚ್ ಹಾಕೊಂಡು ಮಸಾಲೆ ದೋಸೆ ತಿನ್ಕೊಂಡ್ ಬಂದಂಗೆ ಕನ್ಸು ಬಿದ್ದಿತ್ತು. ಆ ಭಿಕ್ಷಕ್ಕೆ ಹೇಳಿದನ್ನ ನಂಬ್ಕೊಂಡು ಕೂತಿದ್ರಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಚಂಪಾ, ಡೋಂಟ್ ಟಾಕ್ ರಮೇಶ್. ಅವಳು ಭಿಕ್ಷುಕಿ ಅಲ್ಲ, ಯೋಗಿನಿ. ಎಷ್ಟು ಕೊಟ್ರು? 500. ಅದೇ ದುಡ್ಡನ್ನ ನನಗೆ ಕೊಟ್ಟಿದ್ರೆ ನಾನೇ ಹೇಳ್ತಿದ್ದೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಯೋಗಿನಿನೇ ಬೇರೆ, ಇವರೇ ಬೇರೆ. ಎರಡನ್ನು ಒಂದಕ್ಕೊಂದು ಲಿಂಕ್ ಮಾಡಬೇಡ. ಅದು ಬಿಟ್ಲಾ, ನಾನು ಹಬಿ ಇಬ್ರು ಒಟ್ಟಿಗೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಲ್ಲ? ಗಂಡ ಹೆಂಡತಿ ಜೊತೆ ಕೂತ್ಕೊಂಡು ಪೂಜೆ ಮಾಡಿದ್ರೆ ಲಕ್ಷ್ಮಿ ಒಲೆಯದೇನೋ ತಾಂಡವ ಆಡ್ಬಿಡ್ತಾಳೆ. ಆದ್ರೆ ಪೂಜೆ ಮಾಡಕ್ ಯಜಮಾನ್ರು ಇಲ್ಲಿ ಇಲ್ವಲ್ಲ. ಹೈದರಾಬಾದಿಂದ ಕರೆಸ್ತೀನಿ, ಪೂಜೆ ಕೂರಿಸ್ತೀನಿ. ಕೈ ಮುಖ ನಿಂತ್ಬಿಟ್ಟವ್ರಲ್ಲಪ್ಪ, ಮನೆ ಮಂದಿಗೆಲ್ಲ ಇಷ್ಟೊಂದು ಭಕ್ತಿ ಯಾವಾಗ ಬಂತು? ನಮ್ಮ ಮನೆಗೆ ಬಂದು ಪೂಜೆ ಮಾಡುತ್ತಿರುವಂತ ಈ ಮಹಿಳಾ ಸಾಧ್ವಿ ಯಾರು ಅಂತ. ಹೈದರಾಬಾದ್ ಬಿಸ್ಲಿಗೆ ನಿಮ್ ಕಣ್ ಮಂಜಾಗಿರ್ಬೇಕು. ನೆಟ್ಟಗ್ ಕಣ್ಬಿಟ್ಟು ನೋಡಿ ಯಾರು ಅಂತ ಗೊತ್ತಾಗತ್ತೆ. ಮುಖನೇ ಕಾಣಿಸ್ತಾ ಇಲ್ವೇ? ತಿರ್ಕೊಂಡು ನಿಂತು ಬಿಟ್ಟಿದ್ದಾರೆ. ನಮ್ಮ ಹೆಂಡ್ರೆ, ಇವ್ರು ಯಾವಾಗ ಇಷ್ಟೊಂದು ಒಳ್ಳೆ ಬುದ್ಧಿ ಬಂತು ಅಂತ. ಇದು ಒಳ್ಳೆ ಬುದ್ಧಿ ಅಲ್ಲ, ದುರ್ಬುದ್ಧಿ. ಅಭಿ, ಕರೆಕ್ಟ್ ಆಗಿ ಮಂಗಳಾರತಿ ಟೈಮಿಗೆ ಬಂದಿದ್ದೀರಾ, ತಗೊಳ್ಳಿ. ಯಾವಾಗ್ರಿ ನಿಮಗೆ ಯಾವಾಗ್ರಿ ಇಷ್ಟು ಒಳ್ಳೆ ಬುದ್ಧಿ ಬಂತು? ಅಭಿ, ನೀವೇ ನನ್ನ ಪತಿ ದೇವರು. 7 days ಲಕ್ಷ್ಮೀ ಪೂಜೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಗಂಡ ಹೆಂಡತಿ ಇಬ್ರು ಲಕ್ಷ್ಮೀ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತಂತೆ. ಯಾರ್ರಿ ಈ ತರದ ಹುಳನ ನಿಮ್ ತಲೆನಲ್ಲಿ ಬಿಟ್ಟವರು? ಭಿಕ್ಷುಕಿ ಅಲ್ಲ, ಯೋಗಿನಿ. 7 days ಲಕ್ಷ್ಮೀ ಪೂಜೆ ಮಾಡಿದ್ರೆ ನಿಧಿ ಸಿಗುತ್ತಂತೆ. ಓ, ಸ್ಕೆಚ್ಚು ಸ್ಕೀಮು ಅಲ್ಲಿದೆ. ಆ ತರ ಹುಳ ಬಿಡಿಸ್ಕೊಂಡಿದ್ದಕ್ಕೆ ನೀವು ಅವ್ರಿಗೆ ಎಷ್ಟೆತ್ರಿ? 500 ರೂಪಾಯಿ. ಇಂಥದ್ಕೆಲ್ಲ ನಮ್ಮ ಸಮ್ಮತಿ ಇಲ್ಲ. ನೀವೇ ಪೂಜೆ ಮಾಡ್ಕೊಳ್ಳಿ, ನಾವಿನ್ ಬರ್ತೀವಿ. ನೋ, ಇಮಿಡಿಯೇಟ್ ಆಗಿ ಲಕ್ಷ್ಮೀ ಪೂಜೆ ಮಾಡ್ಬೇಕು. ಈಗ ಹೋಗಿ ತಣ್ಣೀರ್ ಸ್ನಾನ ಮಾಡ್ಕೊಂಡು ಮಡಿ ಉಟ್ಕೊಂಡು ಬನ್ನಿ. ಇಂಥದ್ಕೆಲ್ಲ ನಮ್ಮ ಸಮ್ಮತಿ ಇಲ್ಲ, ನಮ್ಮ ಕೈಲಿ ಆಗಲ್ಲ ಕಣ್ರಿ. ಪದ್ದು ಬಿಟ್ಲಾ? ಜಾಜತ್ಗೆ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಿ. ಬಾವನ್ನ ರೆಡಿ ಮಾಡಿಸಿ ಪೂಜೆ ಕೂರಿಸೋ ಜವಾಬ್ದಾರಿ ನಮ್ದು. ವೆರಿ ಗುಡ್. ಏನು? Take this 200 and go. Very good. ಅಭಿ, ತಗೊಳ್ಳಿ, ಹಾಕಿ. ಅಭಿ, ನನಗಲ್ಲ, ಲಕ್ಷ್ಮೀ ದೇವಿಗೆ ಹಾಕಿ. ಅಭಿ, ನನಗಲ್ಲ ಅಭಿ, ಲಕ್ಷ್ಮೀ ದೇವಿಗೆ. ಅಭಿ, ಈ ಗಂಟನ ನನ್ನ ಕೈ ಕಟ್ಟಿ. ಇದಕ್ಕೆ ಅರ್ಶಿನ ಕುಂಕುಮ ಹಾಕಿ. ತಕ್ಕೊಳ್ಳಿ. ಇವತ್ತಿನ ಪೂಜೆ ಮುಗೀತು, ಹೋಗಿ ರೆಸ್ಟ್ ತಗೊಳ್ಳಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿರಿ. ಯಾಕೆ? ಪೂಜೆ ಮಾಡಕ್ಕೆ.
ಲಕ್ಷ್ಮಿ, ಭಾಗ್ಯಲಕ್ಷ್ಮಿ, ಮನಿ ಲಕ್ಷ್ಮಿ, ನಿನ್ನನ್ನು ಡೈಲಿ ಪೂಜೆ ಮಾಡು ಅಂತ ಆ ಯೋಗಿನಿ ನನಗೆ ಹೇಳಿದ್ಲು. ನಾನು ಡೈಲಿ ಪೂಜೆ ಮಾಡ್ತಾನೆ ಇದ್ದೀನಿ, ಆದರೆ ನೀನು ನನಗೆ ಸಿಗ್ತಾನೆ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮನಿ ಬೇಕು, ಮನಿ ಇದ್ದರೆ ನಾನು ಗೆಲ್ತೀನಿ. ಈ ಗಲಿ ಡೈನಾಸ್ಟಿಯಲ್ಲಿ ನಿಧಿ ಇದೆ ಅಂತ ಗೊತ್ತಾಗಿದೆ. ಆ ನಿಧಿ ಎಲ್ಲಿದೆ ಅಂತ ಹೇಳೋವರೆಗೂ ನಾನು ನಿನ್ನ ಬಿಡಲ್ಲ. ಹೇಳು ತಾಯಿ, ಆ ನಿಧಿ ಎಲ್ಲಿದೆ? ಹೇಳು ತಾಯಿ, ಆ ನಿಧಿ ಎಲ್ಲಿದೆ ಅಂತ ಹೇಳು. ಹೇಳು ಹೇಳು ತಾಯಿ, ಹೇಳು, ನಿಧಿ ಎಲ್ಲಿದೆ ಅಂತ ಹೇಳು. ಹೇಳು ಮಗಳೇ, ಸಾಕು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ತಾಯಿ, ಮಹಾಲಕ್ಷ್ಮಿ, ಲಕ್ಷ್ಮಿ ನೀನೇನಾ? ಹೌದು, ನಾನೇ ಲಕ್ಷ್ಮಿ. ನೀನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡ್ತಾ ಇದೀಯಾ. ನಿನ್ನ ಗಂಡನ ಕೈಯಲ್ಲೂ ಪೂಜೆ ಮಾಡಿಸ್ತಾ ಇದ್ದೀಯಾ. ಲಕ್ಷ್ಮಿ, ಗಲಿ ಡೈನಾಸ್ಟಿ ನಿಧಿ ಎಲ್ಲಿ ಸಿಗುತ್ತೆ? ನಿನಗೆ ಚಿನ್ನದ ಮೇಲೆ ಅಷ್ಟೊಂದು ವ್ಯಾಮೋಹ ಇದ್ರೆ ನಮ್ಮ ಲೋಕಕ್ಕೆ ಬಂದ್ಬಿಡು. ಅಲ್ಲಿ ಟೇಬಲ್ಲು, ಕುರ್ಚಿ, ತಟ್ಟೆ, ಲೋಟ, ಸ್ಪೂನು, ಬಾತ್ರೂಮ್ ಬಕೆಟು, ಹಲ್ಲುಜ್ಜೋ ಬ್ರಷು ಎಲ್ಲವೂ ಚಿನ್ನದ್ದೇ. ಬರ್ತೀಯಾ? ನೋ, ನಿನ್ನ ಲೋಕಕ್ಕೆ ನಾನೇನಾದ್ರು ಬಂದ್ರೆ ನನಗೆ ಐಡೆಂಟಿಟಿನೇ ಇರಲ್ಲ. ಹೆಸರು ಅಂತ ಯಾಕೆ ಬಡ್ಕೋತೀಯಾ? ಜನ ನನ್ನ ಗುರ್ತು ಹಿಡಿಲಿಲ್ಲ ಅಂದ್ರೆ ನಾನು ಬದುಕಿದ್ದು ಏನು ಪ್ರಯೋಜನ? ನಾನು ಸಮಾಜ ಸೇವಕಿ, ನನ್ಗೆ ಒಳ್ಳೆ ವೇದಿಕೆ ಬೇಕು, ನಾನು ಚೆನ್ನಾಗಿ ಭಾಷಣ ಮಾಡಬೇಕು, ಅದನ್ನ ಮೆಚ್ಚಿ ಜನ ನನಗೆ ಸನ್ಮಾನ ಮಾಡಬೇಕು, ಹಾರ ಹಾಕಬೇಕು. ಇದೆಲ್ಲ ಫೆಸಿಲಿಟೀಸು ನಿಮ್ಮಲ್ಲಿ ಇದೆಯಾ? ನಾನೇನಾದರೂ ಅಲ್ಲಿ ಭಾಷಣ ಮಾಡೋದು, ಅಲ್ಲಿರೋರಿಗೆ ಆ ಭಾಷಣ ಕೇಳಿಸ್ಕೊಂಡು ಸಿಟ್ಟು ಬರೋದು, ನನಗೆ ಶಾಪ ಕೊಡೋದು, ಅದೆಲ್ಲ ಬೇಕಾ? ನಾನು ಇಲ್ಲೇ ಎತ್ಕೊಂಡು ಪೂಜೆ ಮಾಡ್ಕೊಂಡೇ ಇರ್ತೀನಿ. ನೀನೇನೋ ಪೂಜೆ ಮಾಡ್ತೀಯಾ, ಆದ್ರೆ ನಿನ್ ಗಂಡಂಗೆ ಸ್ವಲ್ಪನೂ ಭಯ ಭಕ್ತಿನೇ ಇಲ್ಲ. ನಿನ್ ಬಲವಂತಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದಾನೆ. ನಿನಗೆ ಅದೃಷ್ಟ ಕೊಡೋಣ ಅಂತ ಇದ್ದೆ. ನಿನ್ನ ಹಠಮಾರಿತನ, ನಿನ್ನ ಗಂಡನ ಬೇಜವಾಬ್ದಾರಿತನ ನೋಡಿ ನಿನ್ನ ಅದೃಷ್ಟನ ಪೆಂಡಿಂಗಲ್ಲಿ ಇಟ್ಟಿದ್ದೀನಿ. ಯಾಕ್ರಿ ಸರಿ ಹೊತ್ನಲ್ಲಿ ಹೀಗೆ ಬಡ್ಕೋತೀರಾ? ಮನೇಲಿ ನಿದ್ದೆ ಮಾಡ್ಬೇಕೋ ಬೇಡವೋ? ಹಿಂಗೆ ಕಿತ್ಕೊಳ್ಳೋಂಥದ್ದು ಏನಾಯ್ತು? ಮೈ ಗಾಡ್, ಒಂದು ಬ್ಯಾಡ್ ಡ್ರೀಮ್ ಇತ್ತು. ಎಂಥ ಕನ್ಸೋ? ನನ್ನ ಡ್ರೀಮಲ್ಲಿ ಗಾಡೆಸ್ ಲಕ್ಷ್ಮಿ ಬಂದಿದ್ಲು, ನನ್ನ ಅದೃಷ್ಟನ ಪೋಸ್ಟ್ಪೋನ್ ಮಾಡಿದ್ಲು. ನಿಮ್ಗೆ ಚಿನ್ನದ ಹುಚ್ಚಿಡ್ತಿದೆ. ಆದಷ್ಟು ಬೇಗ ನಿಮ್ನ ಹುಚ್ಚಾಸ್ಪತ್ರೆಗೆ ಸೇರ್ಸೋದು ಒಳ್ಳೇದು. ಏನಮ್ಮ, ಪೂಜೆ ಮಾಡಿದ ಮಾತ್ರಕ್ಕೆ ನಿಧಿ ಇರೋ ಜಾಗ ಗೊತ್ತಾಗ್ಬಿಡುತ್ತಾ? ನನಗೆ ಯೋಗಿನಿ ಹೇಳಿದಾಳೆ ನಿಧಿ ಸಿಕ್ಕೇ ಸಿಗುತ್ತೆ. 4 ವರ್ಷಕ್ಕೆ ಮುಂಚೆ ನನಗೂ ಯಾರೋ ಹೇಳಿದ್ರು, ಇನ್ನೊಂದು ವಾರದಲ್ಲಿ ನಿಮ್ಮ ಯಜಮಾನ್ರು ನಿನ್ನ ಮದುವೆ ಆಗ್ತಾರೆ ಅಂತ. ಅವ್ರು ಹೇಳಿದ್ ನಿಜಾನೇ ಆಗಿದ್ದಿದ್ರೆ ನಮ್ಮ ಯಜಮಾನ್ರು ನನ್ನ ಮದುವೆ ಆಗಿ ಇಷ್ಟೊತ್ತಿಗೆ 3 ಮಕ್ಳು ತಂದೆ ಆಗಿರೋರು. ಚಂಪಾ, ಡೋಂಟ್ ಟಾಕ್ ರಬಿಶ್. ನಾನು ಭಕ್ತಿಯಿಂದ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ. ಇವತ್ತಲ್ಲ ನಾಳೆ ಲಕ್ಷ್ಮಿ ಪ್ರತ್ಯಕ್ಷ ಆಗ್ತಾಳೆ. ನಿಧಿ ಎಲ್ಲಿ ಸಿಗುತ್ತೆ ಅಂತ ಹೇಳ್ತಾಳೆ. ಲಕ್ಷ್ಮಿ ಪ್ರತ್ಯಕ್ಷ ಆಗದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೀನಿ. ಲೇ ಮಗನೇ, ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಅಗ್ನಿ ಪ್ರವೇಶ ಮಾಡಿದ್ದೇ ಇಲ್ಲ. ನಿನ್ ಹೆಂಡತಿಗೆ ತಲೆ ಕೆಟ್ಟು ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನೋ ಮಾಡೋದು, ಯಾಗಾದ್ರೂ ಮಾಡಿದನ್ ತಡಿಬೇಕಲ್ಲೋ. ಅದು ರಂಗಮ್ಮ, ನಮ್ಮ ಮೆಂಡ್ರ ತಲೆನಲ್ಲಿ ನಿಧಿ ಅನ್ನೋ ಭೂತ ಹೊಕ್ಕೊಂಡ್ಬಿಟ್ಟಿದೆ. ನೀವೇನು ಯೋಚನೆ ಮಾಡಬೇಡಿ, ಇಷ್ಟರಲ್ಲೇ ಆ ಭೂತನ ಓಡಿಸ್ತೀನಿ. ಯಾರದು? ನಾನು ಲಕ್ಷ್ಮಿ. ಲಕ್ಷ್ಮಿ, ತಾಯಿ ಲಕ್ಷ್ಮಿ ನೀನೇನಾ? ಯಾಕೆ ನನ್ನ ಬಗ್ಗೆ ನಂಬಿಕೆನೇ ಬರ್ತಿಲ್ವಾ? ಗೆಟಪ್ ಮಗಳೇ, ಗೆಟಪ್. ಟೆಲ್ ಮಿ ದೇವಿ, ಟೆಲ್ ಮಿ ಲಕ್ಷ್ಮಿ, ಟೆಲ್ ಮಿ. ತೆಲ್ತೀನಿ ಮಗಳೇ. ನಿನಗೆ ಗಂಡುಗಲಿ ವಂಶಕ್ಕೆ ಸೇರಿದ ನಿಧಿ ಬೇಡವೇ? ಆ ನಿಧಿಯನ್ನು ಬಳಸಿಕೊಂಡು ನೀನು ಚುನಾವಣೆಗೆ ನಿಂತು ಅದರಲ್ಲಿ ಗೆಲ್ಲುವುದು ಬೇಡವೇ? ಚುನಾವಣೆಯಲ್ಲಿ ಗೆದ್ದು ಸಿಎಂ ಆಗಿ ಗ್ರಾಮ ವಾಸ್ತವ್ಯ ಮಾಡುತ್ತಾ ನಿನ್ನ ಗಂಡನನ್ನು ಮರೆಯುವುದು ಬೇಡವೇ? ಎಸ್, ಅವೆಲ್ಲ ಬೇಕು, ಆದ್ರೆ ನಿಧಿ ಎಲ್ಲಿ ಸಿಗುತ್ತೆ? ಮಾಡ್ತೀನಿ. ನೀನು ಕಣ್ಣನ್ನು ಮುಚ್ಚಿಕೊಂಡು ನೇರವಾಗಿ ನಡೆದುಕೊಂಡು ಬಂದರೆ ಆ ನಿಧಿ ಇರುವ ಜಾಗ ನಿನಗೆ ಗೊತ್ತಾಗುತ್ತದೆ ಮಗಳೇ. ಬಾ. ಇಷ್ಟೊತ್ತು ನಾನು ಕಂಡಿದ್ದು ಡ್ರೀಮ ಅಲ್ಲ, ಇದು ದೇವಿ ವಾಣಿ. ಎಂದಿನಂತೆ ನಾಳೆ ಕೂಡ ನೀನು ನನ್ನ ಪೂಜೆಯನ್ನು ಮಾಡು. ಆ ನಿಧಿ ಇರುವ ಜಾಗವನ್ನು ನಿನ್ನ ಗಂಡನ ಬಾಯಿಂದಲೇ ಹೇಳಿಸುತ್ತೇನೆ. ಏನಮ್ಮ ಜಾಜಿ, ನಾನೀಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನು ಒಬ್ಳೆ ಕೂತು ಪೂಜೆ ಮಾಡಿದ್ರೆ ಆಗೋಲ್ವಾ? ಅತ್ತೆ, ವಾಟ್ ಆರ್ ಯು ಟಾಕಿಂಗ್? ನಾನು ಹಬಿ ಇಬ್ರು ಸೇರಿ ಪೂಜೆ ಮಾಡ್ತೀವಿ ಅಂತ ಅನ್ಕೊಂಡಿದ್ದೀನಿ.
ಅಂಥದ್ರಲ್ಲಿ ನಾನು ಒಬ್ಬಳೇ ಪೂಜೆ ಮಾಡಿಬಿಟ್ರೆ ಗಾಡೆಸ್ ಲಕ್ಷ್ಮಿಗೆ ಆಂಗ್ರಿ ಬಂದು ನಂಗೆ ಶಾಪ ಕೊಟ್ಬಿಟ್ರೆ ಅದಕ್ಕೆ ನಾನು ಹಬ್ಬ ಇಬ್ರು ಸೇರಿ ಪೂಜೆ ಮಾಡಿದ್ರೆ ನಿಧಿ ಸಿಗೋದು. ನಮ್ಮ ವಂಶದ ನಿಧಿ ಅಂದ ಮೇಲೆ ಅದು ಎಲ್ಲರಿಗೂ ಸೇರಿದ್ದು ತಾನೆ. ಅತ್ತೆ ನಿಮ್ಗೆ ಆ ನಿಧಿ ಇರೋ ಜಾಗ ಗೊತ್ತಾ? ಎಲ್ಲ ಅಂದಮೇಲೆ ಕಷ್ಟಪಟ್ಟು ಭಕ್ತಿಯಿಂದ ಪೂಜೆ ಮಾಡ್ತಿರೋಳು ನಾನು. ಆ ನಿಧಿ ನನಗೆ ಸೇರ್ಬೇಕು. ಪದ್ದು ಬಿಟ್ಲಾ ಹಬಿನ್ ಕರ್ಕೊಂಡು ಬನ್ನಿ. ಹಬಿ ಹೂವು ಹಾಕಿ ದೇವಿಗೆ. ಅಭಿ ನಿಧಿ ಇರೋ ಜಾಗ ಎಲ್ಲಿದೆ ಅಂತ ನಿಮ್ಮ ಬಾಯಿಂದನೇ ನುಡಿಸ್ತೀನಿ ಅಂತ ನಿನ್ನೆ ರಾತ್ರಿ ದೇವಿ ಮಾಡಿ ನುಡಿತು. ಎಲ್ಲಿದೆ ಅಂತ ಹೇಳಿ ಅಭಿ, ಹೇಳಿ. ಪತಿದೇವ ಹೇಳಿ. ಹೇಳ್ರಿ 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 ಅಯ್ಯ ಕುತ್ತೆ, ನನ್ನ ನೆಚ್ಚಿನ ಪತ್ತೆ. ನಿನಗೆ ನಿಧಿ ಇರೋ ಜಾಗ ಬೇಕು ತಾನೆ? ಹಿಂದ್ ನೋಡ್ಬೇಡ, ಮುಂದ್ ನೋಡ್ಬೇಡ, ಸೀದಾ ರಾಜರಾಜೇಶ್ವರಿ ನಗರಕ್ಕೆ ಹೋಗ್ಬಿಡು. ಅಲ್ಲಿ 6ನೇ ಕ್ಲಾಸ್ ಅದೆ. ಅದ್ರ ಪಕ್ಕದಲ್ಲೇ ಒಂದು ಸೊಟ್ಟಿಗಿರೋ ಹಲಸಿನ ಮರ ಅದೆ. ಅದ್ರ ಪಕ್ಕದಲ್ಲೇ ಒಂದು ಸೊಟ್ಟಿಗಿರೋ ಸೈಟ್ ಅದೆ. ಅದನ್ನ ಊರಡಿ ಗುಂಡಿ ತೋಡ್ಬಿಡು. ಅದರಲ್ಲಿ ಮಂತ್ರಿಸಿದ ನಿಂಬೆಹಣ್ಣು, ಮಂತ್ರಿಸಿದ ಕಾಯಿ ಇಟ್ಬಿಟ್ಟು ಮತ್ತೆ ಮುಚ್ಚಿಬಿಡು. ನೆಟ್ಟಗೆ ಮನೆ ಕಡೆ ಬಂದ್ಬಿಡು. ಮಾರ ದಿನ ಹೋಗಿ ನೋಡು, ನಿಧಿ ಬಂದು ಕೂತ್ಕೊಂಡಿರುತ್ತೆ. ನಿಧಿ ಇರೋ ಜಾಗ ಗೊತ್ತಾಗಿದೆ ಅಂದ್ಮೇಲೆ ನಿಧಿ ಸಿಕ್ಕೇ ಸಿಗುತ್ತೆ. ದೇವಿ ವಾಣಿ ಹೇಳಿದ ಜಾಗ ಇದು. ಈ ಜಾಗದಲ್ಲಿ 3 ಅಡಿ ಗುಂಡಿ ತೋಡಿ ಅದರಲ್ಲಿ ತೆಂಗಿನಕಾಯಿ ನಿಂಬೆಹಣ್ಣ ಹೂತಿಟ್ಟು ಪೂಜೆ ಮಾಡಿದ್ರೆ ನಿಧಿ ತಂತಾನಾಗೆ ಮೇಲ್ ಬರುತ್ತಂತೆ. ಜಾಜತ್ಗೆ ನೀವೇನು ಯೋಚನೆ ಮಾಡ್ಬೇಡಿ. 3 ಅಡಿ ಏನು 6 ಅಡಿನೇ ತೋಡ್ಬಿಡ್ತೀವಿ. ದೊಡ್ಡಾದ್ಮೇಲೆ ನೀವು ಮಲ್ಕೊಳ್ಳಿ, ಪದ್ದು ನಿಮ್ ಬಾಯಿಗೆ ಮಣ್ಣು ಹಾಕ್ಬಿಡ್ತಾನೆ. ನನ್ನ ಬಾಯಿಗೆ ಮಣ್ಣು ಹಾಕ್ಸಕ್ಕೆ ಕಾಯ್ತಾ ಇದ್ದೀರಲ್ರಿ, ನಿಮ್ ಬಾಯಿಗೆ ಮೊಸರನ್ನ ಹಾಕ. ಬಿಟ್ಲ ಇದು ಜಗಳ ಆಡೋ ಅಂತ ಟೈಮ್ ಅಲ್ಲ. ಜಸ್ಟ್ ಕೀಪ್ ಕ್ವೈಟ್. ಆಯ್ತು. ಪದ್ದು ಟೇಕ್ ದಿಸ್. ಅತ್ತೆ ಬ್ಲೆಸ್ ಮೀ. ಮುಟ್ಟಬೇಡ. ನಿನ್ನ ಕೈಗಳಿಂದ ನನ್ನ ಪಾದಗಳನ್ನು ಮುಟ್ಟಿ ಅಪವಿತ್ರಗೊಳಿಸಬೇಡ. ಆ ಯೋಗ್ಯತೆ ನಿನಗಿಲ್ಲ. ದೂಲ ದೂಲ. ಯಾಕತ್ತೆ ಇದ್ದಕ್ಕಿದ್ದಾಗ ರೈಸ್ ಆಗ್ಬಿಟ್ರೆ? ಮತ್ತಿನ್ನೇನಮ್ಮ, ಏನಾದ್ರೂ ಕೆಲಸ ಆಗಬೇಕು ಅಂದ್ರೆ ಮಾತ್ರ ನನ್ನ ಕಾಳುಗಳು ಕಾಣಿಸ್ತವ. ಅತ್ತೆ ಇದು ಗಲಿ ಗಲಿವ. ಗಲಿ ಗಲಿ ಅಲ್ಲಮ್ಮ, ಗಂಡು ಗಲಿ. ಅದೇ ಆ ವಂಶಕ್ಕೆ ಸೇರಿದ ನಿಧಿ ಇದು. ಕಂಡೋರ್ ಪಾಲಾಗ್ತಾ ಇದೆ. ಗಂಡುಗಲಿ ವಂಶಕ್ಕೆ ಸೇರಿದ ನಿಧಿ ಅಂದ್ರೆ ಅದು ನನಗೆ ಸೇರಬೇಕು. ಹಲೋ ಎಕ್ಸ್ಕ್ಯೂಸ್ ಮೀ ಅತ್ತೆ, ಮೊದಲು ಆ ನಿಧಿ ಸಿಗ್ಲಿ, ಆಮೇಲೆ ಯಾರಿಗೆ ಸೇರ್ಬೇಕು ಅಂತ ಡಿಸೈಡ್ ಮಾಡೋಣ. ಅಲ್ಲಿವರೆಗೂ ಯು ಜಸ್ಟ್ ಕೀಪ್ ಕ್ವೈಟ್. ಅದು ಬಿಟ್ಲಾ? ಕಮ್ ಆನ್ ಸ್ಟಾರ್ಟ್. ಯಾರು ಗುಂಡಿ ಕಡೆ ನೋಡ್ಬಿಡಿ, ಬನ್ನಿ ಹೋಗೋಣ. ಗುರುಗಳೇ, ನಿಮ್ ಕತೆ ಮುಗೀತು. ನಿಮ್ ಸೈಟಲ್ಲಿ ಯಾರೋ ಬಂದು ಮಾಟ ಮಂತ್ರ ಮಾಡಿದ್ದಾರೆ. ನೀ ಹೇಳ್ತಾರದ್ ನಿಜನೇನೋ? ನಿಮ್ ಪೈಜಾಮ ದಾಣೆಗೂ ಸತ್ಯ. ಅಲ್ಲಿ ಹೂವು ಮತ್ತೆ ಕುಂಕುಮ ಬಿದ್ದಿದೆ. ಹಾಗಾಗಕ್ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಯಾರೋ ಹೂವು ಕುಂಕುಮ ಬೀಳಿಸ್ಕೊಂಡು ಹೋಗಿರ್ಬೇಕು. ಗುರುಗಳೇ, ಬೀಳಿಸ್ಕೊಂಡು ಹೋಗಿರೋದಕ್ಕೂ ಪೂಜೆ ಮಾಡಿರೋದಕ್ಕೂ ನಂಗೆ ವ್ಯತ್ಯಾಸ ಗೊತ್ತಾಗಲ್ವಾ? ನಾನು ಹೋದಾಗ ಪೂಜೆ ಮಾಡಿ 2 ಕಡ್ಡಿ ಹಚ್ಚಿಟ್ಟಿದ್ರು, ಅದು ಹೊಗೆ ಆಡ್ತಾ ಇತ್ತು. ಈ ದರಿದ್ರ ಕೆಲಸ ಯಾರು ಮಾಡಿರ್ಬೋದು? ಯಾರೋ ನಿಮಗೆ ಆಗದೆ ಇದ್ದವರು ಮಾಡಿರ್ಬೇಕು. ದಿನಕ್ಕೆ ಒಬ್ಬೊಬ್ರನ್ನ ಎದುರಾಕೊಂತ ಇದ್ದೀರಾ. ಯಾರು ಮಾಡಿದ್ರು ಅಂತ ನಾನೇ ಹೇಳೋಕ್ಕಾಗತ್ತೆ? ಒಂದ್ ಕೆಲಸ ಮಾಡ, ನೀ ನಮ್ ಸೈಟ್ ಹತ್ರನೇ ಇದ್ದು ಯಾರು ಬರ್ತಾರೆ, ಯಾಕೆ ಮಾಡ್ತಾರೆ ಅನ್ನೋದು ಅಬ್ಸರ್ವ್ ಮಾಡಿ ಬಂದವ್ರಿಗೆ ಬೆಂಡೆತ್ಕೊಂಡು. ಏನಾಯ್ತು ಜತ್ಕೆ?
ಇಷ್ಟೊತ್ತಿಗೆ ನಿಧಿ ಮೇಲ್ ಬಂದಿರ್ಬೇಕಿತ್ತು, ಇನ್ನು ಬಂದೇ ಇಲ್ಲ. ನೀವು ಮಾಡಿದ ಪೂಜೆ ಸರಿ ಹೋಗಿಲ್ಲ ಅನ್ಸುತ್ತೆ. ಪದ್ದು ಏನ್ರಿ ಮಾಡ್ತಾ ಇದಾರೆ ಇಲ್ಲಿ? ಯು ಸಿ ದಿಸ್ ಇಸ್ ಗಲಿ ಗಲಿ ವಂಶ. ಜಾಜಿ ಅದಕ್ಕೆ ಇಟ್ ಇಸ್ ನಾಟ್ ಗಲಿ ಗಲಿ, ಇಟ್ ಇಸ್ ಗಂಡು ಗಲಿ. ಆ ವಂಶದ ಪ್ರಾಪರ್ಟಿ. ಆದ್ರೆ ಈಗ ಈ ಜಾಗ ಸಂಗಪ್ಪನವ್ರಿಗೆ ಸೇರಿದ್ದು. ರೀ ಎಲ್ಲಾ ಜಾಗನ ಸಂಗಪ್ಪನೆ ನುಂಗ್ಕೊಂಡ್ಬಿಟ್ರೆ ನಾವೇನ್ರಿ ಮಾಡೋದು? ಈಗ ಮರ್ಯಾದೆಯಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಎಲ್ಲರಿಗೂ ಡಮ್ ಅನಿಸ್ಬಿಡ್ತೀನಿ. ಡಮ್ಮಿ ಪಿಸ್ಟಲಿ ಹೆದರೋಗ್ಬಿಟ್ರು. ಏನಮ್ಮ ನನ್ನ ಮುದ್ದಿನ ಸೊಸೆ ಹೋದ ಪುಟ್ಟ ಬಂದ ಪುಟ್ಟ, ನಿಧಿ ಸಿಗೋದಿರಲಿ ಬೂದಿನೂ ಸಿಗ್ಲಿಲ್ವಲ್ಲಮ್ಮ. ಮನಸ್ಸು ಶುದ್ಧವಾಗಿರ್ಬೇಕು ಅಂತೆ. ಗಂಡನ್ನ ಗೋಳಾಡ್ಸೋ ಮನ್ಸು ಕೆಸರು ರಾಡಿ ಆಗಿರುತ್ತೆ. ಬಿಟ್ಲಾ ವಾಟ್ ಯು ಮೀನ್ ಬೈ ಕೆಸರ್ ರಾಡಿ? ಕೆಸರು ರಾಡಿ ಮೀನ್ಸ್ ಕೆಸರು ರಾಡಿ, ಯು ನೋ ಮಣ್ಣು. Yeah. ಅದ್ರ ಮೇಲೆ ವಾಟರ್ ಬಿದ್ದು 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 ಒಂದು ಚಿಕ್ಕ ಗುಂಡಿ ಆಗಿರುತ್ತೆ. ಅದ್ರ ಮೇಲೆ ಕಾಲಿಟ್ರೆ ಪಚ್ಕ 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 ಅಂತ ಸಿಡಿಯತ್ತಲ್ಲ, ದಟ್ ಈಸ್ ಕೆಸರು ರಾಡಿ, ಲೈಕ್ ಯುವರ್ ಮನ್ಸು. ಚಂಪ ಇಲ್ಲದೆಲ್ಲ ಹೇಳಿದ್ರೆ ನಾನ್ ಸುಮ್ನೆನಲ್ಲ. ಪೂಜೆನ ಹೇಗ್ ಮಾಡ್ಬೇಕು ಅಂತ ಹೇಳಿದಾರೋ ಹಾಗೆ ಮಾಡ್ತಾ ಇದ್ದೀನಿ. ಸಾಕು ಸುಮ್ನೆ ರೀ. ಬೆಳಗ್ಗೆ ನನ್ನ ಯಜಮಾನ್ರ ನೆಪ್ಸಿ ಅವ್ರಿಗೆ ತಣ್ಣೀರ್ ಸ್ನಾನ ಮಾಡಿಸಿ ಉಪವಾಸ ಕೆಡವಿ ಪೂಜೆ ಮಾಡಿದ್ರೆ ಏನ್ರಿ ಸಿಗುತ್ತೆ? ನನ್ನ ಮಗನಿಗೆ ಜ್ವರ ನೆಗಡಿ ಬಂದ್ರೆ ಯಾಲಮ್ಮ ಹೊಣೆ? ಭಕ್ತಿಯಿಂದ ಪೂಜೆ ಮಾಡಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಒಂದ್ ವೇಳೆ ಕಾಯಿಲೆ ಬಂತು ಅಂದ್ರೆ ನಿಮ್ ಮಗನಿಗೆ ಭಕ್ತಿ ಇಲ್ಲ ಅಂತ ಆಗುತ್ತೆ. ಲಕ್ಷ್ಮಿ, ಮಹಾತಾಯಿ ನೀನೇ ಬಂದಿರೋದು ಅಂತ ನನಗ್ ಗೊತ್ತಾಯ್ತು. ನಾನು ನೀನ್ ಹೇಳ್ದಾಗೆ ಮಾಡ್ದೆ. ನೀನ್ ಹೇಳಿರೋ ಜಾಗಕ್ಕೆ ಹೋಗಿ 3 ಅಡಿ ಗುಂಡಿ ತೋಡಿ ಅದ್ರಲ್ಲಿ ತೆಂಗಿನಕಾಯಿ ನಿಂಬೆಹಣ್ಣು ಇಟ್ಟು ಮಣ್ಣು ಮುಚ್ಚಿ ಪೂಜೆ ಮಾಡ್ದೆ. ಮರ್ದಿನ ಹೋಗಿ ನೋಡಿದ್ರೆ ನಿಧಿ ಮೇಲ್ ಬಂದೇ ಇರ್ಲಿಲ್ಲ. ಹೇಳು ಯಾಕೆ ಹೀಗಾಯ್ತು? ಅದು ನೋಡು ಮಗಳೇ, ಭೂಮಿಯ ಒಳಗಡೆ ನೀರು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹರಿದು ಹೋಗುವಂತೆ ನಿಧಿಯೂ ಕೂಡ ಆಗಾಗ ಹರಿದು ಹೋಗುತ್ತದೆ. ಅದಕ್ಕೆ ಕಾರಣ ನೀನು ತುಂಬ ತಡ ಮಾಡಿದ್ದು. ನೀನೀಗ ತುಂಬ ತಡ ಮಾಡಿರುವುದರಿಂದ ಆ ನಿಧಿ ಅಲ್ಲಿಂದ 7ನೇ ಕ್ರಾಸ್ಗೆ ಹೋಗ್ಬಿಟ್ಟಿದೆ. ನೀನ್ 7ನೇ ಕ್ರಾಸ್ ಹತ್ರ ಹೋದ್ರೆ ಒಂದು ಟಾರ್ ರೋಡ್ ಸಿಗುತ್ತದೆ. ಆ ಟಾರ್ ರೋಡಿನ ಮೇಲೆ ಒಂದು ಬೆಳ್ಳಿ ಉಂಗುರ ಸಿಗುತ್ತದೆ. ಥ್ಯಾಂಕ್ ಯು ದೇವಿ. ಆಮೇಲೆ ಏನ್ ಮಾಡ್ಬೇಕು? ಮಗಳೇ, ಆ ಉಂಗುರ ಸಿಕ್ಕ ಜಾಗದಲ್ಲಿ ಮೊದಲು ನೀನು 3 ಅಡಿ ಗುಂಡಿಯನ್ನು ತೋಡಬೇಕು. ಆ ಖಾಲಿ ಗುಂಡಿಗೆ ಭಕ್ತಿಯಿಂದ ಪೂಜೆ ಮಾಡಿ ಮತ್ತೆ ಮಣ್ಣನ್ನು ಮುಚ್ಚಬೇಕು. ನೀನು ಆ ರೀತಿ ಮಾಡಿದ್ದೇ ಆದರೆ ಮಾರನೇ ದಿನವೇ ಗಂಡುಗಲಿ ವಂಶದ ನಿಧಿ ಬಂದು ಆ ಗುಂಡಿಯಲ್ಲಿ ಬಿದ್ದಿರುತ್ತದೆ. ಬೆಳ್ಳಿ ಉಂಗುರ ಸಿಕ್ತು ಅಂದ್ಮೇಲೆ ನಿಧಿ ಇರೋ ಜಾಗ ಇದೆ. ಮತ್ತೆ ಅಲ್ಲೆಲ್ಲ ಅನ್ಸಿದ್ರೆ ಅಲ್ಲಿದ್ದ ನಿಧಿ ಅಂಡರ್ ಗ್ರೌಂಡ್ ಅಲ್ಲಿ ವಾಟರ್ ಮೂವ್ ಆಗ್ತಾರೆ, ಮೂವ್ ಆಗಿ ಇಲ್ಲಿಗೆ ಬಂದು ಸೇರ್ಕೊಂಡಿರುತ್ತೆ. ನೋಡಿ, ರಾಹುಕಾಲ ಮುಗಿಕೆ ಇನ್ನು ಹಾಫ್ ಅನ್ ಅವರ್ ಟೈಮ್ ಇದೆ. ಅದು ಮುಗಿದಿದ್ದಂಗೆ ಡಿಗ್ ಮಾಡಿ ನಿಧಿ ಸಿಗುತ್ತೆ. ಸ್ಟಾರ್ ಹೊಡಗಿದ್ರೆ ಸುಮ್ನೆ ಇರ್ತಾರ? ಲೋ ಪದ್ದು, ಈ ಜಾಗದಲ್ಲಿರೋದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ನಿಧಿ. ಅದು ನಮಗ್ ಸಿಕ್ಕದ್ಮೇಲೆ 1000-2000 ಕೊಟ್ಟು ಟಾರ್ ಹಾಕ್ಸಿದ್ರೆ ಆಯ್ತು. ರಾಹುಕಾಲ ಮುಗಿತು. ಗಾಡ್ನ ಪ್ರಾರ್ಥನೆ ಮಾಡಿ ಟಿಗ್ ಮಾಡಿ ನಿಧಿ ತೆಗೀರಿ. ಗಂಡುಗಲೇಶ್ವರ, ಒಳಗಡೆ ಇರೋ ನಿಧಿನೆಲ್ಲ ಆಚೆ ತರ್ಸಪ್ಪ. ನಿಲ್ಸಿ. ಸಂಗಪ್ಪನವ್ರೆ, ಏನ್ ಸಮಾಚಾರ? ನೋಡಮ್ಮ, ಈ ರಸ್ತೆನ ನಾನು ಮಾಡ್ಸಿರೋದು. ಅದು ಮಾಡ್ಸಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಈಗ ರಸ್ತೆನ ಆಗದು ಹಾಳು ಮಾಡ್ತಾ ಇದ್ದೀರಾ. ಯಾಕೆ ಮಾಡ್ತಾ ಇದ್ದೀರಾ? ನಮ್ಮ ಗಲಿ ವಂಶ. ಇಟ್ ಇಸ್ ನಾಟ್ ಗಲಿ ಗಲಿ, ಇಟ್ ಇಸ್ ಗಂಡು ಗಲಿ. ಅದೇ ಆ ವಂಶದ ಗೋಲ್ಡ್ ಆರ್ನಮೆಂಟ್ಸ್ ಎಲ್ಲ ನೆಲದಲ್ಲಿ ಮೂವ್ ಆಗಿ ಇಲ್ಲಿಗೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅದಕ್ಕೆ ಅದನ್ನ ಡಿಗ್ ಮಾಡಿ ತೆಗಿತಾ ಇದೀವಿ. ಹಲೋ, ರಾಜಕಾರಣಿ ಸಂಗಪ್ಪ ಮಾತಾಡ್ತಾ ಇರೋದು. ಸಂಗಪ್ಪನವ್ರೆ, ಯಾರೋ ನಿಮ್ಗೆ ಆಗದೆ ಇರೋರು ಮೊನ್ನೆ ತಾನೇ ನೀವು ರೆಡಿ ಮಾಡಿಸಿದ್ರಲ್ಲ, ಆ ರೋಡ್ನ ಅಗದ್ಬಿಟ್ಟು ನಿಮಗೆ ಬಿಲ್ ಸ್ಯಾಂಕ್ಷನ್ ಆಗದೆ ಇರೋ ಹಾಗೆ ಮಾಡಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ದಾರೆ. ನೀವು ಸ್ವಲ್ಪ ಹುಷಾರಾಗಿರಿ. ಅಲ್ಲಿ ಒಂದಿಬ್ರು ಹುಡುಗರು ಸಲ್ಕೆ ಗುದ್ಲಿ ಏನಾದ್ರು ಹಿಡ್ಕೊಂಡ್ ಬಂದಿದ್ದಾರಾ? ಹೌದೌದು, ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಬಿಡ್ಬೇಡಿ, ಮೊದ್ಲು ಅವ್ರಿಬ್ರನ್ನ ಒದ್ದೋಡಿಸಿ. ಇಲ್ಲಾಂದ್ರೆ ನಿಮ್ಮ ಮೇಲೆ ಆಪಾದನೆ ಬಂದು ನೀವು ಪರಪ್ಪನ ಅಗ್ರಹಾರ ಸೇರ್ಕೊಂಡ್ಬಿಡ್ತೀರಾ. ಪಬ್ಲಿಕ್ ಓಡಾಡೋ ರಸ್ತೆ ನಗದು ನನ್ನ ಹೆಸರು ಮಸಿ ಬೆಳಿಬೇಕು ಅಂತ ಇದ್ದೀರಾ? ಏನೋ ನೋಡ್ತಾ ಇದೆಯಾ? ಹಾಕ 4. ಏನಿದು ಗಲಾಟೆ? ಮೈ ಗಾಡ್, ಕರೆಕ್ಟ್ ಟೈಮಿಗೆ ಬಂದಿದ್ದೀರಮ್ಮ. ನಿಧಿ ಇರೋ ಜಾಗ ಈ ಟಾರ್ ರೋಡ್ ಕೆಳಗಡೆ ಇದೆ ಅಂದ್ರು. ಅದಕ್ಕೆ ಡಿಗ್ ಮಾಡಿ ತೆಗಿತಾ ಇದ್ರೆ ಇವ್ರುಗಳು ಬಿಡ್ತಾನೆ ಇಲ್ಲ. ನೋಡಿ, ಇವ್ರು ರಸ್ತೆ ಸುದ್ದಿಗೆ ಬರ್ತಾ ಇರೋ ಹಾಗೆ ನಾನ್ ನೋಡ್ಕೊಳ್ತೀನಿ. ನೀವಿನ್ನ ಹೋಗಿ, ಇಲ್ಲ ಅಂದ್ರೆ ಶಾಪ ಕೊಟ್ಬಿಡ್ತೀನಿ. 4 ಏನೇನ್ ಮಾಡ್ತಾ ಇದ್ದೀವಿ? ಬಾರೋ. ನೋಡಿ, 4 ಏನೇನ್ ಮಾಡ್ತಾ ಇದ್ದೀವಿ? 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 4
ರೇ ಜಾತಿ ಅಂಬಲ್ತಿನವ್ರೆ ಏನ್ರಿ ಇದು ಊರ್ ತುಂಬಾ ಬರೀ ನಿಮ್ದೇ ಮಾತುಕತೆ ರೋಡ್ ಆಗಿತಾ ಬಿದ್ದಿದ್ರಿ ಅಂತ ನಿಧಿ ಸಿಗುತ್ತೆ ಅಂತ ಹೇಳಿದ್ದು ಇವರೇ ಅಭಿ. ನೋಡಮ್ಮ ನೀ ಕೇಳಿದ ತಕ್ಷಣ 500 ರೂಪಾಯಿ ಕೊಟ್ಟಿಲ್ಲ, ಅದ್ರ ಖುಷಿಗೆ ನಿಧಿ ಸಿಗತ್ತೆ ಅಂತ ಹೇಳ್ದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲಪ್ಪ. ರೇ ಹೋಗಿ ಹೋಗಿ ಆಯಮ್ಮನ ಮಾತು ಕಟ್ಕೊಂಡಿದ್ರಲ್ಲ ನಿಮ್ಗೇನಾದ್ರೂ ಬುದ್ಧಿ ಅನ್ನೋದು ಇದೆಯೇನ್ರಿ? ಇಲ್ಲ ಅಭಿ, ರಾತ್ರಿ ಆದ್ರೆ ಸಾಕು ಗೆಜ್ಜೆ ಸೌಂಡ್ ಕೇಳಿಸುತ್ತೆ, ದೇವಿ ವಾಣಿ ನುರಿಯುತ್ತೆ, ಅದಕ್ಕೆ ನಿಧಿನ ಹುಡ್ಕೊಂಡು ಇಲ್ಲಿಗೆ ಬಂದ್ವಿ. ರೇ ಜಾಜಿ ಅಂಬಲ್ತಿನಿಯವ್ರೆ, ಪೂಜೆಗೆ ನೀವು ಕೂಡ ಕೂತ್ಕೋಬೇಕು ಅಂತ ನನಗೆ ಕಾಟ ಕೊಟ್ರಲ್ಲ, ಹೇಗಾದ್ರೂ ಮಾಡಿ ಅದರಿಂದ ತಪ್ಪಿಸ್ಕೋಬೇಕು ಅಂತ ಪ್ರತಿ ರಾತ್ರಿ ಗೆಜ್ಜೆ ಸೌಂಡ್ ಬರೆಸ್ತಾ ಇದ್ದಿದ್ದು, ದೇವಿ ತರ ನುಡಿತಾ ಇದ್ದಿದ್ದು ಬೇರೆ ಯಾರು ಅಲ್ಲ ಕಣ್ರಿ, ನಾನೇ.